ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಂಚ ಮಳೆ ಕಡಿಮೆ ಆಗಿದೆ. ಮಳೆ ಕಡಿಮೆ ಆಗ್ತಾ ಇದ್ದಂತೆ ಕಾರವಾರದ ಬೀಚ್ನತ್ತ ಪ್ರವಾಸಿಗರು ದೌಡಾಯಿಸ್ತಾ ಇದ್ದಾರೆ. ಟಾಗೋರ್ ಕಡಲ ತೀರಕ್ಕೆ ಪ್ರವಾಸಿಗರು ಎಂಟ್ರಿ ಕೊಡ್ತಾ ಇದ್ದಾರೆ. ಮಳೆ ಕಮ್ಮಿ ಆಯಿತು ಅಂತ ಸಮುದ್ರದ ಅಬ್ಬರದ ಅಲೆಗಳ ನಡುವೆ ಪ್ರವಾಸಿಗರು ಆಟ ಆಡ್ತಿದ್ದಾರೆ. ಬೀಚ್ಗೆ ಇಳಿಬಾರದು ಅಂತ ರೆಡ್ ಫ್ಲಾಗ್ ಅನ್ನ ಹಾಕಲಾಗಿದೆ. ರೆಡ್ ಫ್ಲಾಗ್ ಇದ್ರೂ ಸಹ ಕ್ಯಾರೆ ಅನ್ನದೆ ಪ್ರವಾಸಿಗರು ಈ ರೀತಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಬೀಚ್ ಬಳಿ ಹೋಮ್ ಗಾರ್ಡ್ ಸಿಬ್ಬಂದಿಯನ್ನ ಸಹ ನಿಯೋಜನೆ ಮಾಡಿಲ್ಲ. ಅವಘಡ ನಡೆದ್ರೂ ಹೇಳೋರಿಲ್ಲ ಕೇಳೋರಿಲ್ಲ. ರೆಡ್ ಫ್ಲಾಗ್ ಅನ್ನ ಹಾಕಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಯಾವುದೇ ಸಿಬ್ಬಂದಿಯನ್ನ ಸಹ ನಿಯೋಜನೆ ಮಾಡಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿದ್ದ ಅಬ್ಬರದ ಮಳೆ ಕಳೆದ 2 ದಿನಗಳಿಂದ ಕೊಂಚ ರಿಲ್ಯಾಕ್ಸ್ ಪಡೆದುಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಜನರು ಹಾಗೂ ವಿವಿಧೆಡೆಯಿಂದ ಬಂದಂತಹ ಪ್ರವಾಸಿಗರು ಮತ್ತೆ ಕಡಲ ತೀರಕ್ಕೆ ಆಗಮಿಸಿದ್ದಾರೆ. ಜಿಲ್ಲಾಡಳಿತ ಈಗಾಗಲೇ ಕಡಲ ತೀರಕ್ಕೆ ಪ್ರವಾಸಿಗರು ಹೋಗಬಾರ್ದು ಎಂದು ಒಂದು ರೆಡ್ ಫ್ಲಾಗ್ ಅನ್ನು ಕೂಡ ಹಾಕಿರುವಂಥದ್ದು. ಆದರೆ ಅದನ್ನು ನಿರ್ಲಕ್ಷಿಸಿ ಜನರು ಮತ್ತೆ ಹಾಗೂ ಅವರ ಮಕ್ಕಳು ಕೂಡ ಕಡಲ ಅಲೆಗಳಲ್ಲಿ ಆಟ ಆಡುವಂಥದ್ದು ಇಲ್ಲಿ ನಾವು ನೋಡ್ಕೊಂಡು ವೀಕ್ಷಕರೇ. ನಾವೀಗ ಕಾರವಾರದ ಟಾಗೋರು ಕಡಲ ತೀರದಲ್ಲಿದ್ದೇವೆ. ಸೊ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬೇರೆ ಬೇರೆ ಕಡೆಯಿಂದ ಬಂದ ಪ್ರವಾಸಿಗರು ಇಲ್ಲಿ ನೋಡ್ಕೋಬಹುದು. ಬೆಂಗಳೂರು ಆಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಪ್ರವಾಸಿಗರು ಇಲ್ಲಿ ಟಾಗೋರ್ ಕಡಲ ತೀರಕ್ಕೆ ಆಗಮಿಸಿದ್ದಾರೆ. ಮಕ್ಕಳೊಟ್ಟಿಗೆ ಮತ್ತೆ ವಾಪಸ್ ಕಡಲ ತೀರಕ್ಕೆ ಬಂದು ಇಲ್ಲಿ ನೀರಿನ ಅಲೆಗಳ ಜೊತೆ ಆಟ ಆಡ್ತಿರುವಂಥದ್ದು. ಒಂದು ಕಡೆ ಭಾರೀ ಮಳೆ ಸೊ ಮಳೆ 2 ದಿನಗಳಿಂದ ಕೊಂಚ ರಿಲ್ಯಾಕ್ಸ್ ಮಾಡ್ಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇರುವಂಥದ್ದು. ಸೊ ಇಷ್ಟು ಇದ್ರೂ ಕೂಡ ಕಡಲಿನ ಅಬ್ಬರ ಮಾತ್ರ ಏನೂ ಕಮ್ಮಿ ಆಗಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಇನ್ನು ಜಿಲ್ಲಾಡಳಿತ ಎರಡೂ ಕಡೆ ಅಂದರೆ ಒಂದು ಕೊರರಿಂದ ಮತ್ತೊಂದು ಕೊರವರೆಗೆ ಇನ್ನು ರೆಡ್ ಫ್ಲಾಗನ್ನು ಹಾಕಿರುವಂಥದ್ದು. ಸೊ ಇಲ್ಲಿ ಜನರು ಯಾರು ಕೂಡ ಕಡಲಿಗೆ ಇಳಿಬಾರ್ದು ಎಂಬ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಆದರೆ ಈಗ ಜನರು ಮಾತ್ರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಚಿಕ್ಕ ಮಕ್ಕಳು ಇಲ್ಲಿ ಕಡಲಿನ ಅಲೆಗಳಲ್ಲಿ ಬಂದು ಆಟ ಆಡ್ತಿರುವಂಥದ್ದು. ದೊಡ್ಡ ಅಲೆ ಬಂದು ಯಾವ ಟೈಮಲ್ಲಿ ಕೊಚ್ಕೊಂಡು ಹೋದರೂ ಗೊತ್ತಾಗಿಲ್ಲ ಅಂಥ ಪರಿಸ್ಥಿತಿ ಇದೆ. ಸೊ ಸದ್ಯಕ್ಕೆ ಜಿಲ್ಲೆಯಲ್ಲಿ ಸಾಕಷ್ಟು ಡೇಂಜರಸ್ ಆಗಿರುವಂಥದ್ದು. ಆದ್ರೂ ಬೇರೆ ಕಡೆಯಿಂದ ಬಂದಂತಹ ಪ್ರವಾಸಿಗರಿದ್ದಾರೆ. ಅವರು ಸಾಕಷ್ಟು ಈ ಅಲೆಗಳಲ್ಲಿ ಆಟ ಆಡುವ ಮೂಲಕ ನಿರ್ಲಕ್ಷ್ಯ ಮಾಡ್ತಿರುವಂಥದ್ದು. ಸೊ ಅವರ ಪೋಷಕರು ಕೂಡ ಮಕ್ಕಳನ್ನು ಇಲ್ಲೇ ಅಲೆಗಳು ಬಿಟ್ಟು ದೂರದಿಂದ ಚಂದ ನೋಡ್ತಿದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ಅನಾಹುತ ನಡೆದ್ರೂ ಕೊನೆಗೆ ಜಿಲ್ಲಾಡಳಿತ ತಲೆಗೆ ಬರುವಂಥದ್ದು. ಆದರೆ ಈಗ ಇಷ್ಟು ಪ್ರಮಾಣದಲ್ಲಿ ಜನರು ಬಂದರೂ ಇಲ್ಲಿ ಯಾವುದೇ ಒಂದು ಪೊಲೀಸ್ ಸಿಬ್ಬಂದಿ ಆಗಿರಲಿ ಅಥವಾ ಹೋಮ್ ಗಾರ್ಡ್ ಸಿಬ್ಬಂದಿಯನ್ನು ಕಾಣೋದಿಲ್ಲ. ಯಾರು ಕೂಡ ಇಲ್ಲಿ ಜನರು ಯಾರಿಗೂ ಕಡಲಿಗೆ ಇಳಿಬೇಡಿ ಎಂದು ಹೇಳ್ಕೊಂಡು ಸೂಚನೆ ಕೊಡುವವರು ಕೂಡ ಯಾರೂ ಇಲ್ಲ. ಸೊ ಇಲ್ಲಿ ಒಂದು ಹಂತದಲ್ಲಿ ಜಿಲ್ಲಾಡಳಿತದ್ದು ಕೂಡ ಸಾಕಷ್ಟು ಒಂದು ನಿರ್ಲಕ್ಷ್ಯ ಇಲ್ಲಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಮುರುಡೇಶ್ವರ ಆಗಿರೋ ಗೋಕರ್ಣ ಆಗಿರ್ಬೋದು, ಅಲ್ಲಿ ಸಾಕಷ್ಟು ಅನಾಹುತಗಳು ನಡೆದಿವೆ. ಈ ಹಿಂದೆ ಕೂಡ ಇಲ್ಲಿ ಅಲೆಗಳಿಂದಾಗಿ ಬೋಟಲ್ಲಿ ಹೋಗಿದ್ದಂತಹ ಪ್ರವಾಸಿಗರು ಇಲ್ಲಿ ಏಕಾಏಕಿ ಬೋಟು ಮಗುಚಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಅವ್ರ ಕೈಯಲ್ಲೇ ಜಾಕೆಟ್ ಇತ್ತು. ಸೊ ಆ ಜಾಕೆಟ್ನಿಂದಾಗಿ ಅವರು ಉಳ್ಕೊಂಡಿದ್ರು. ಸೊ ಈಗ ಯಾರ ಕೈಯಲ್ಲೂ ಜಾಕೆಟ್ ಇಲ್ಲ, ಅಲ್ಲಿ ರಕ್ಷಣೆ ಮಾಡಲಿಕ್ಕೂ ಕೂಡ ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ಪ್ರವಾಸಿಗರು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಬಂದು ಅವ್ರ ಮಕ್ಕಳ ಜೊತೆ ಕೂಡ ಇಲ್ಲಿ ಬಂದು ಆಟ ಆಡ್ತಾ ಇರುವಂಥದ್ದು. ಯಾವುದೇ ಅವಘಡ ನಡೆದ್ರೂ ಇಲ್ಲಿ ಯಾರೂ ಹೇಳುವರಿಲ್ಲ ಅಂಥ ಪರಿಸ್ಥಿತಿ ಇದೆ. ಸೊ ಇಲ್ಲಿ ಉದ್ದಕ್ಕೂ ರೆಡ್ ಫ್ಲಾಗ್ ಹಾಕಲಾಗಿದೆ. ಆದರೆ ಇಲ್ಲಿ ಯಾವುದೇ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ. ಸೊ ಜಿಲ್ಲಾಡಳಿತ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.